ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ 2.0 ಶುರುವಾಗಿರುವ ಸಂದರ್ಭದಲ್ಲಿಯೇ ಮಹತ್ವದ ಬೆಳವಣಿಗೆಯೊಂದು ಘಟಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಸಿಎಂ ಆಪ್ತ ಶಾಸಕ ರಾಜಣ್ಣ ಭೇಟಿಯಾಗಿರೋದು ಡಿಕೆ ಶಿವಕುಮಾರ್ ಕುತೂಹಲ ಕಾರಣವಾಗ್ತಿದೆ. ಬೆಂಗಳೂರಿನ ಖಾಸಗಿ ಅತಿಥಿ ಗೃಹದಲ್ಲಿ ಭೇಟಿ ಚರ್ಚೆಯಾಗಿದೆ. ಕುರ್ಚಿ ಕದನದ ನಡುವೆ ಉಭಯ ನಾಯಕರ ಭೇಟಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಪಕ್ಷ ಸಂಘಟನೆ ಮಾಡೋಣ ಅಂತೇಳಿ ಡಿಕೆಶಿ ಹೇಳಿದ್ರು. ನಾನು ಅದಕ್ಕೆ ಓಕೆ ಅಂದಿದ್ದೇನೆ. ನಾನು ಸಿಎಂ ಸಿದ್ದರಾಮಯ್ಯನವರ ಪರವೇ ಮತ್ತೊಮ್ಮೆ ಘಂಟಾಘೋಷವಾಗಿ ಹೇಳಿದ್ದಾರೆ. ಹಿಂದೆ ನಾನು ಆಡಿದ ಮಾತಿಗೆ ಈಗಲೂ ಕೂಡ ಬದ್ಧ ಅಂಥೇಳಿ ಮಾಜಿ ಸಚಿವ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಬಳಿಕ ರಾಜಣ್ಣ ಅವರ ಸ್ಟೇಟ್ಮೆಂಟ್ ಇದು. ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ರು. ಈಗ ರಾಜಣ್ಣ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಮುಂದಿನ ಲಿಸ್ಟ್ನಲ್ಲಿ ಡಿಕೆ ಶಿವಕುಮಾರ್ ಮತ್ಯಾರನ್ನ ಭೇಟಿ ಆಗ್ತಾರೆ ಅನ್ನುವಂತಹ ಕುತೂಹಲ ಇದೆ. ಡಿಕೆ ಶಿವಕುಮಾರ್ ನಿಧಾನಕ್ಕೆ ಕುರ್ಚಿ ಕದನದಲ್ಲಿ ಚೆಸ್ ಗೇಮ್ ಅನ್ನ ಶುರು ಮಾಡಿದಂತೆ ಕಾಣಿಸ್ತಾ ಇದೆ. ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರನ್ನ, ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನ ತಡಿಬೇಕು ಅಂತ ಹೇಳಿ ಗುರುತಿಸಿಕೊಂಡವರನ್ನ ಮೀಟ್ ಆಗ್ತಾ ಇರೋದು, ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನದ ಭಾಗನ ಇದು ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬಾರ್ದು ಅಂತ ಹೇಳಿ ರಾಜಣ್ಣ ಅವರು ವಾದ ಮಾಡ್ತಾ ಇದ್ದಾರೆ, ಪಟ್ಟನ್ನ ಹಿಡಿದಿದ್ದಾರೆ.